ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕುಟುಂಬ ಸಾವಿರಾರು ಮರಗಳನ್ನು ನಾಶ ಮಾಡಿದ ಆರೋಪ ಕೇಳಿಬಂದಿದೆ. ಒಂದೆಡೆ ಸುರಕ್ಷಿತ ಅರಣ್ಯ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸುವುದಕ್ಕೆ ಮರಗಳನ್ನು ಕಡಿಯಲಾಗಿದೆ. ಮತ್ತೊಂದು ಕಡೆ ಕುಲಕರ್ಣಿ ಕುಟುಂಬ ಖರೀದಿಸಿದ 38 ಎಕರೆಯಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಇದೆಲ್ಲವೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನಡೆದಿದೆ. ಖಾಸಗಿ ಜಮೀನ್ದಾರರು ಮರ ಕಡಿಯೋದಕ್ಕೆ ಅನುಮತಿ ಕಡ್ಡಾಯ. ಆದರೆ ಇಲ್ಲಿ ನೂರಾರು ವರ್ಷಗಳಿಂದ ಬೆಳೆದಿದ್ದ ಮರಗಳನ್ನು ನಾಶ ಮಾಡಲಾಗಿದೆ. ಅರಣ್ಯ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಲ್ಲಿ ಕಳ್ಳದಂಧೆಗೆ ಸಹಕಾರ ನೀಡಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇತ್ತ ಗಮನ ಹರಿಸಬೇಕಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ತಕ್ಷಣ ಸ್ಥಳದಿಂದ ಫಾರೆಸ್ಟ್ ಗಾರ್ಡ್ಸ್ ಓಡಿ ಹೋಗಿದ್ದಾರೆ. ವಿನಯ್ ಕುಲಕರ್ಣಿ ಕುಟುಂಬದಿಂದ ಮರಗಳ ಮಾರಣ ಹೋಮ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕಾಯ್ದೆ ಕಾನೂನಿನ ಬಗ್ಗೆ ಅವರಿಗೆ ಮಾಹಿತಿ ಇದೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನುವ ಬಗ್ಗೆ ತನಿಖೆ ಆಗೇ ಆಗುತ್ತೆ. ಇಲಾಖೆ ಅಧಿಕಾರಿಗಳು ಅದರ ಬಗ್ಗೆ ವಿಚಾರಣೆ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಮಸ್ಕಿ ಶಾಸಕನ ಸಹೋದರ ಹಾಗೂ ಪುತ್ರ ಮೊಲಗಳನ್ನು ಕೊಂದು ಮೆರವಣಿಗೆ ಮಾಡಿದ ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನ್ಯಾಯ ಎಲ್ಲರಿಗೂ ಒಂದೇ ಇರುತ್ತೆ. ಸರ್ಕಾರ ಇದರಲ್ಲಿ ಯಾವುದೇ ತಾರತಮ್ಯ ಮಾಡೋದಿಲ್ಲ. ಪ್ರಕರಣ ದಾಖಲಾದ ಮೇಲೆ ತಾರ್ಕಿಕ ಅಂತ್ಯ ಕಾಣಿಸಲಾಗುವುದು. ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಎಂಬ ಭರವಸೆ ಕೊಡ್ತೇವೆ ಅಂತ ಹೇಳಿದರು. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಆರೋಪಿ ಪುಷ್ಪಾಗೆ ತನಿಖಾ ತಂಡ ಗ್ರಿಲ್ ಮಾಡ್ತಾ ಇದೆ. ಈಕೆಯ ಹಿನ್ನೆಲೆಯೂ ಕೂಡ ರೋಚಕವಾಗಿದೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಪುಷ್ಪ ಎಕ್ಸ್ಪರ್ಟ್ ಆಗಿದ್ಲಂತೆ. ಈ ಹಿಂದೆ 2 ಬಾರಿ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿತ್ತು. ರೈಲ್ವೆ ಸ್ಟೇಷನ್ ರಸ್ತೆ ಉಪ್ಪಾರಹಳ್ಳಿಯ ಫ್ಲೈಓವರ್ ಕೆಳಭಾಗದಲ್ಲಿ ಹೋಟೆಲ್ ಅನ್ನು ನಡೆಸ್ತಾ ಇದ್ದು ಸೋಮನ ಜೊತೆ ಸೇರಿ ದರೋಡೆ ಮಾಡಿದ್ಲು. 2012ರಲ್ಲಿ ಈಕೆ ಮೇಲೆ ಡಕಾಯಿತಿ ಪ್ರಕರಣವೂ ದಾಖಲಾಗಿತ್ತು. ಈ ವೇಳೆ ಆರೋಪಿ ಯಾರು ಅಂತ ಗೊತ್ತಿರದ ಕಾರಣ 35 ವರ್ಷದ ಮಹಿಳೆ ಅಂತ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು. ಸುಪಾರಿ ಕೇಸ್ನಲ್ಲಿ ಪುಷ್ಪ ಅರೆಸ್ಟ್ ಆಗಿದ್ರಿಂದ ಹಳೆ ಕೇಸ್ಗಳೆಲ್ಲ ಈಚೆ ಬಂದಿವೆ. ಯುಗಾದಿ ಹಬ್ಬಕ್ಕೆ ಮಟನ್ ಚೀಟಿ ಹಾಕಿದ್ದವರಿಗೆ ಪಂಗನಾಮ ಹಾಕಿರುವಂತ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು, ಭರತ್ ಎಂಬಾತ ನೂರಾರು ಜನರಿಂದ ಯುಗಾದಿ ಹಬ್ಬಕ್ಕೆ ಮಟನ್ ಚೀಟಿ ಹಾಕಿಸಿಕೊಂಡಿದ್ದ. ಇಂದು ಅವರೆಲ್ಲ ಹೊಸ ತೊಡಕಿಗೆ ಮಟನ್ ಖರೀದಿಸುವುದಕ್ಕೆ ಬಂದಾಗ ಅಸಲಿಯತ್ತು ಬಯಲಾಗಿದ್ದು, ಭರತ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಮಟನ್ ಚಿಕನ್ಗೆ ಚೀಟಿ ಹಾಕಿದ್ದ ಸಾವಿರಾರು ಜನ ಈಗ ತಲೆ ಮೇಲೆ ಕೈ ಹೊತ್ತಿದ್ದು, ಚೀಟಿ ಹಾಕಿದ್ದ ಟೋಕನ್ ಹಿಡಿದು ಅಂಗಡಿ ಮುಂದೆ ಜಮಾಯಿಸಿದ್ದಾರೆ. ಚೀಟಿ ಹಾಕಿಸಿಕೊಂಡಿದ್ದ ಭರತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿರಾರು ಭಕ್ತರ ಭಾವೈಕ್ಯ ಸಂಗಮದಂತಿರುವ ಹಾವೇರಿ ತಾಲೂಕಿನ ಸುಕ್ಷೇತ್ರ ಹನುಮನಹಳ್ಳಿ ಗ್ರಾಮದ ಹಾಲಸ್ವಾಮಿ ಮಠದಲ್ಲಿ ಜಾತ್ರೆ ಆರಂಭಗೊಂಡಿದೆ. ಮಠದ ಪ್ರಮುಖ ಆಚರಣೆಯಾಗಿರುವ ಮುಳ್ಳುಗದ್ದುಗೆ ಉತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಮಠದ ಸಣ್ಣ ಹಾಲಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಶ್ರೀಗರ ಮುಳ್ಳುಗದ್ದುಗೆ ಉತ್ಸವಕ್ಕೆ ಹಾಲಗಿ ಬಾರಿಸುವವರು, ಸಮ್ಮಾಳ ಕಲಾ ತಂಡದವರು, ಡೊಳ್ಳು, ಕಂಸಾಳೆ ಹಾಗೂ ಲಂಬಾಣಿ ನೃತ್ಯ ತಂಡದವರು ಸಾಥ್ ನೀಡಿ ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದ್ರು. ಮಹಾಸ್ವಾಮಿಗಳು ಕಳೆದ 9 ದಿನಗಳ ಉಪವಾಸ ವ್ರತ ಆಚರಣೆ ಮಾಡಿ ಬೆಳಗ್ಗೆಯಿಂದ ತಪಸ್ಸನ್ನು ಆಚರಿಸಿ ಕತ್ರುಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.